ಸರ್ ನಿಮ್ಮ ಹೆಸರು ಹೇಳಿ. ಹೆಸರು ಮಾರುತಿ ಕುಮಾರ್ ಅಂದ್ಬಿಟ್ಟು ಕಂಸಂದ್ರ ಕಂಸಂದ್ರ ಹೊಸಕೋಟೆ ಅಂತ. ಹೊಸಕೋಟೆ ತಾಲೂಕು. ಹೋಬಳಿ ಸರ್? ಹೋಬಳಿ ಒಂದು ಸೂಲಿಬೆಲೆ ಬರುತ್ತೆ. ಹೊಸಕೋಟೆಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಹೊಸಕೋಟೆಯಿಂದ ಒಂದು 9 ಕಿಲೋಮೀಟ್ರ್ ಆಗುತ್ತೆ. ಹಾಂ ಹಾಂ. ಸರ್ ಕರುಗಳು ತಂದು ಎಷ್ಟು ದಿನ ಆಯಿತು? ನಾನು ತಂದಿದ್ದು 2.5 ತಿಂಗಳಾಯ್ತು ತಂದು. ಸರ್ ಯಾವಾಗಲೂ ಒಂದು ಜೊತೆ ಸಣ್ಣ ಕರುಗಳು ತಂದು ಸಾಕ್ಬಿಟ್ಟು ಕೊಡೋದು? ಅದೇ ಕೊಡೋದಕ್ಕಿಂತ ಸಾಕೋದು ಇಷ್ಟ, ಅದಕ್ಕೆ ಸಾಕ್ತಾ ಇರ್ತೀನಿ. ಕೊಡೋದು ಬಿಟ್ಟದ್ದು ಅದು ನನ್ನ ಗುಣ ಸಿಗಿದಾಗ ವರ್ಷಕ್ಕೆ ಒಂದು ಜೊತೆ ಇದ್ದೇ ಇರ್ತವೆ, ಖಾಲಿ ಹಾಕಿ ಒಂದು ಜೊತೆ ಇದ್ದೇ ಇರ್ತವೆ. ಹಾಂ ಹಾಂ ಹಾಂ. ಇಲ್ಲಿ ಕನಕಪುರದ ಕಡೆ ತಂದಿದ್ದು? ಹಾಂ, ಕನಕಪುರ ಸ್ವಾಮಿ ಹತ್ರ ಅಂದ್ಬಿಟ್ಟು ತಗೊಂಡಿದ್ದು. ಸಣ್ಣ ಕರ ತಗೊಂಡಿದ್ದು ನಾನು ಎಲ್ಲ ಒಂದಿಷ್ಟಿದ್ವು ಅಷ್ಟೇ ನಾನು ತಗೊಂಡದ್ದು. ಹಾಂ ಹಾಂ. ಎಷ್ಟಾಗಿತ್ತು ಸರ್ ಅವಾಗ? ನನಗೆ ಅವಾಗ 1.65 ಆಗಿತ್ತು. ಹಾಂ. ಅಲ್ಲೇ ಈಗ ಇಡನೂ ಮಾಡಿಸಿದ್ದೀರಾ, ಗುರ್ಸ್ಲು ಮಾಡಿಸಿದ್ದೀರಾ, ಕೊಂಬು ಒಂದೇ ಸತಿ ಮಾಡಿಸ್ಬಿಟ್ಟಿದ್ದೀರಾ? ಒಂದೇ ಸರಿ ಮಾಡ್ತೀವಿ. ಸ್ವಲ್ಪ ನೋವುಗಳು ಇದಾವೆ ಪಾಪ. ನೋವಿರೋದಕ್ಕೆ ಅದಕ್ಕೆ ಮೆಡಿಸಿನ್ ಹಾಕ್ತಿದೆ. ಹೌದಾ? ಇಂಜೆಕ್ಷನು ಟ್ಯಾಬ್ಲೆಟ್ ಹಾಕಿ, ಯಾಕಂದರೆ ಒಂದೊಂದು ನೋಡ್ತಾ ಇದ್ರು ನೋವು ಆಗ್ತಾ ಇರ್ತದೆ ಅದಕ್ಕೆ. ಹಾಂ, 3 ಒಂದೇ ಸತಿ ಸ್ವಲ್ಪ ಕಷ್ಟ. ಕಷ್ಟನೇ, ಬಟ್ ಅದೇ ಒಂದೇ ಸರಿ ಇವಾಗ 1 ತಿಂಗಳು ಮಾಡಿಸ್ತಾ ಇದ್ರೆ 15 ತಿಂಡಿ ಹಿಡ್ದಿರ ಮಾಡಬೇಕು. ಹಾಂ ಹಾಂ. ಒಂದೇ ಸರಿ 15 ತಿಂಡಿ ಹಿಡೋದು ಬೇಡ ಅಂತ ಈ ತಿಂಡಿ ಏನು ಕೊಡ್ತಾ ಇಲ್ಲ? ಕೊಡ್ತಾರೆ. ಯೂಶಲಿ ಏನು ಕೊಡ್ತೀರಾ? ಏನು ಕೊಡ್ತೀರಾ? ಯೂಶಲಿ ಅದೇ ಗೋಧಿ, ಜೋಳ, ಹಾಂ, ಬೂಸ, ರವೆ ಬೂಸ, ಚಕ್ಕೆ ಬೂಸ, ಹಾಂ ಹಾಂ, ಹಾಲು. ಹಾಲು ಕೊಡ್ತೀರಾ? ಈಗ ಏನೂ ಇಲ್ಲ, ಓನ್ಲಿ ಏನೂ ಇಲ್ಲ. ಇವಾಗ ಹಾಲು ಕೊಡ್ತಾ ಇದ್ದೀನಿ. ಹಾಲು ಕೊಡ್ತಾ ಇದ್ದೀರಾ? ಬೇರೆ ತಿಂಡಿ ಏನು ಕೊಡ್ತಾ ಇಲ್ಲ. ಹಾಂ. ರಾಗಿ ಹುಲ್ಲು, ಹಸಿ ಹುಲ್ಲು ಹಾಕ್ತೀರಾ? ಇಲ್ಲ, ರಾಗಿ ಹುಲ್ಲು. ರಾಗಿ ಹುಲ್ಲು. ಹಾಂ. ಇವಾಗ ಇದಕ್ಕೆ ಜೊತೆ ಕೂಟ ಹಾಕ್ತೀರಾ ಇದಕ್ಕೆ? ಇದಕ್ಕೆ ಹಾಕ್ಬೇಕು ಅಂತ. ಹಾಂ ಹಾಂ. ಅದನ್ನು ಹಂಗೆ ಒಂಟಿನೇ ಕೊಟ್ಬಿಡ್ತೀರಾ, ಅದಕ್ಕೂ ಕೂಟ ಹಾಕ್ತೀರಾ? ಅದು ಒಂಟಿನೇ ಕೊಡೋದು. ಹಾಂ ಹಾಂ. ಸರ್ ಮೊಬೈಲ್ ನಂಬರ್ ಹೇಳಿ, ಯಾರಾದರೂ ಕೂಟ ಇದ್ದರೆ ಇದಕ್ಕಾಗಲಿ ಅದಕ್ಕಾಗಲಿ ಹೇಳ್ತಾರೆ. 98050 84812 84812. ಹಾಂ. ಇದಕ್ಕೆ ಮುಂಚೆ ಇದ್ದಾವೆ ಎಲ್ಲಿ ಕೊಟ್ರೆ? ಮುಂಚೆ ಕೋಲಾರ ತಗೊಂಡ್ರು. ಅದು ಮಾಗಡಿ ಇದು ಯಾರಪ್ಪ ನಾರಾಯಣ ತಂದಿದ್ದು. ಹಾಂ 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 ಹಾಂ. ಅದ್ರಲ್ಲಿ ತಿರ್ಕೂಟ ಬಿಚ್ಚಾಕ್ದೆ. ಹಾಂ ಹಾಂ. ಒಂದು ವಿಲೇಜ್ ಹಿಂಗೆ ಸ್ಪೀಡಾಗಿ ಹೋಗ್ತಾ ಇತ್ತು. ಹಾಂ. ಅದನ್ನ ಬಿಚ್ಚಾಕಿ ಅಂಥದ್ದು ಕೂಟ ಹಾಕಿ ಹಾಂ. ತಿರುಗಿ ಮತ್ತೆ ಹಂಗೆ ಕೂಟ ಹಾಕಿ 2 ದಿವಸಕ್ಕೆ ಹಂಗೆ ಯಾರೋ ಬಂದು ತಗೊಂಡು. ಅದು ಒಂಟಿ ಏನು ಮಾಡಿದ್ರೆ? ಅಲ್ಲ, ಕೂಟ ಬಿಡಿಸ್ಕೊಂಡೆ. ಇನ್ನೊಬ್ರ ಹತ್ರ ಒಂದು ಅದಕ್ಕಾಗೋದಿತ್ತು, ಅದು ಅದಕ್ಕಾಗೋದಿತ್ತು. ಹಾಂ ಹಾಂ ಹಾಂ. ಇಲ್ಲಿ ನಮ್ಮ ಹೊಸಕೋಟೆಯಿಂದ ಆ ಕಡೆ ಇದ್ರ ಹತ್ರ ಚಿಕ್ಕಣ್ಣ ಅಂತ ಹೇಳ್ಬಿಟ್ಟು. ಚಿಕ್ಕಣ್ಣನಾ? ಹಾಂ, ಚಿಕ್ಕಣ್ಣ ಅಂತ. ಇವರು ಯಾವ ಈ ಕಡೆ ಇಲ್ಲಿ ಹೋಗುತ್ತೆ ಅವ್ರು ಹೇಳ್ರಿ. ಅಂದ್ರೆ ಊರ ಹೆಸರು ಬಾಯಿಗೆ ಬರ್ತಾ ಇಲ್ಲ. ಚಿಕ್ಕಣ್ಣ ಅಂದರೆ ಗೊತ್ತಾಯ್ತು. ಮನೆ ಹಿಂದ್ಗಡೆ ಕೊಟ್ಟಿಗೆ ಐತಲ್ಲ, ಮನೆ ಹಿಂದ್ಗಡೆ ಆಗೋದು ಇವು ಮರಕೆಡೆ ಕಟ್ತಾರೆ. ಅವ್ರ ಊರಲ್ಲಿ ಒಂದು ರಚ್ಚೆ ಕಟ್ಟೆನೂ ಆಯ್ತು ದೊಡ್ಡದಾಗಿ. ಹಾಂ ಹಾಂ. ಊರ ಎಂಟ್ರೆನ್ಸಲ್ಲಿ ಇಲ್ಲಿ ಬರ್ತಾನೆ. ಇದೆ ಯಾವುದಪ್ಪದು, ನನಗೂ ತಿರುಗ್ತಾ ಇಲ್ಲ ಊರ ಹೆಸರು. ಇಷ್ಟು ಎರಡಲ್ಲಿಗೆ ಬಂದಿತ್ತಾ? ಇಲ್ಲ, ನಾನು ಕೂಟ ಹಾಕೋರ್ಗು ಅಲ್ಲಿಗೆ ಬಂದಿರಲಿಲ್ಲ. ಹಾಂ ಹಾಂ ಹಾಂ. ನಾನು ಕೂಟ ಹಾಕಿ ಇನ್ನೇನು ಮಾರ್ಬೇಕು ಅವತ್ತೇ ಬಿದ್ದೋಗ್ತು ಅಂತಲ್ಲಿ. ವ್ಯಾಪಾರಕ್ಕೆ ಬಂದಿದ್ದೇನೆ ಅವತ್ತೇ ನೋಡಿದ್ದೆ. ಅಲ್ಲೊಂದು ಒಂದಕ್ಕೆ ಬಿದ್ದೋಗಿತ್ತು ನನ್ನ ಮನೆಯದಕ್ಕೆ. ಹಾಂ ಹಾಂ ಹಾಂ. ಇವಾಗ ಇದು ಸ್ಪೀಡಾಗಿ ಇದೆಯಂದ್ರಲ್ಲ, ಹೆಂಗೆ ಏನರಲ್ಲಿ ಹೇಳಿ ಯಾವ ಥರ ಹೇಳ್ತಾ ಇದ್ರಿ? ಇದು ಇದರಲ್ಲಿ ಅಷ್ಟೇ ವರ್ಷದಲ್ಲಿ ಅದು ಬೆಳೆಯೋದ್ರಲ್ಲಿ. ಇವಾಗ ಅದು ಇದೆರಡು ಒಂದೇ ಇದರಲ್ಲೇ ಇದ್ದಿದ್ದು. ಹಾಂ, ಇದು ಪನ್ನ ಉದ್ದ ಐತೆ. ಬಟ್ ಇದಕ್ಕೆ ಆಲ್ರೆಡಿ 1 ಲೀಟರ್ ಹಾಲು ಕಡಿಮೆ ಕೊಡ್ತೀನಿ. ಹಾಂ. ಬಟ್ ಆದ್ರೂ ಇದು ಬೆಳೀತದೆ ಸ್ಪೀಡಾಗಿ. ಹಾಂ ಹಾಂ. ಅದಕ್ಕೆ ಜಾಸ್ತಿ ಕೊಡ್ತೀನಿ, ಆದ್ರೂ ಅದು ಸ್ಪೀಡ್ ಇಲ್ಲ ಬೆಳೆ. ಅದು ಲಕ್ಷಣ ಐತೆ ಊರಿ. ಅದೇ ಅದೊಂಥರ ಚರ್ಮ, ಇದೊಂಥರ ಚರ್ಮ. ಚರ್ಮ ಸ್ಮೂತಾಗಿ ಬೆಳೆದು ಬಿಡ್ತದೆ. ಹೌದು ಹೌದು ಹೌದು. ಅದು ಸ್ವಲ್ಪ ನಿಧಾನ ಬೆಳೆಯೋದು. ಹಾಂ. ಅಲ್ಲ, ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು. ಹಾಂ, ಸ್ಪೀಡ್ ಅಂದರೆ ಇದು ಹೋಗೋ ಸ್ಪೀಡಲ್ಲಿ ಅದು ಹೋಗಲ್ಲ ಬೆಳೆಯೋದ್ರಲ್ಲಿ. ಹಾಂ. ಇದೊಂಥರ ಲಕ್ಷಣ ಒಳ್ಳೆ ಎತ್ತಾಗುತ್ತೆ ಇದೂ. ಅದು ಚಪ್ರದ ಎತ್ತಾಗುತ್ತೆ ಅದು. ಆಯ್ತು ಸರ್, ಧನ್ಯವಾದಗಳು ಸರ್ ನಿಮ್ಮ ಮಾಹಿತಿಗೆ. ರಕ್ಷಿ ಬಂದು ಕೊಂಬ್ ಮಾಡಿದ್ದ? ಬೀಜನೂ ಅವನೇ ಮಾಡಿದ್ದ? ಅವನೇ ಮಾಡಿದ್ದು. ಹೌದಾ? ವರ್ಷ ಮಾತ್ರ ನಮ್ಮ ಸರ್ದಾರ್. ಹಾಂ, ಸರ್ದಾರ್. ಹಾಂ ಹಾಂ.